ಕೊಳ್ಳುವಲ್ಲಿ ಬಹಳ ನಿಸ್ಸೀಮರವರು. ಅತ್ತ ಕೆಳಮನೆಯಲ್ಲಿ ಚೀಫ್ ವಿಪ್ ಆಗಿದ್ದಾರೆ ಅಶೋಕ್ ಪಠಣ್. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ರು ರಾಮದುರ್ಗ MLA ಪಠಣ್. ಅವಾಗಲೂ ಮುಂದೆನೇ ಬರ್ತಾ ಇದ್ರು ಅವರು, ಬಟ್ ಅವಕಾಶ ಸಿಗಲಿಲ್ಲ ಅವ್ರಿಗೆ, ಮಿನಿಸ್ಟರ್ ಆಗಲಿಲ್ಲ. ಬಟ್ ಇದಾದರೂ ಆಗಬೇಕು ಅನ್ನುವಂಥ ಆಕಾಂಕ್ಷೆ ಇದೆ, ಆಸೆ ಇದೆ. ಹೀಗಾಗಿ ಪಠಣ್ರನ್ನೇ ಹುದ್ದೆಯಲ್ಲಿ ಮುಂದುವರಿಸೋಕೆ CM ಚಿಂತನೆ ನಡೆಸ್ತಾ ಇದ್ದಾರಂತೆ. ಆದರೆ ನಿಗಮ ಮಂಡಳಿಗೆ ಅವಕಾಶವನ್ನು ಬಯಸ್ತಾ ಇದ್ದಾರಂತೆ ಅಶೋಕ್ ಪಠಣ್. ಅದು ಸಿಗಲಿಲ್ಲ, ಇದಾದರೂ ಸಿಗಲಿ ಅಂತೇಳಿ ಈ ಎಲ್ಲ ಲೆಕ್ಕಾಚಾರಗಳನ್ನು ಈಗ DK ಶಿವಕುಮಾರ್ ಹಾಕಿ ಪಠಣ್ ಅವರ ಬದಲಿಗೆ ಹೊಸಬರಿಗೆ ಅವಕಾಶ ನೀಡೋಕ್ಕೆ ಪಕ್ಷದೊಳಗೆ ಚರ್ಚೆ ನಡೀತಾ ಇದೆ. ಬೇಳೂರು ಗೋಪಾಲಕೃಷ್ಣರಿಗೆ ಹುದ್ದೆ ಒಲಿಯುವಂತಹ ಸಾಧ್ಯತೆಗಳಿದಾವಿದು. ಸರ್ಕಾರಿ ಪ್ರಮುಖರ ಹುದ್ದೆಗೆ ಕೈಪಡಿಯಲ್ಲಿ ಪೈಪೋಟಿ ಬಹಳ ಆರಂಭ ಆಗಿದೆ. ಯಾರಿಗೆ ಒಲಿಯುತ್ತೆ ಹಾಗಾದರೆ ಸರ್ಕಾರಿ ಸಚೇತಕರ ಗೌರವ ಅನ್ನುವಂಥ ಕುತೂಹಲ ಇದೆ. ಬೇಳೂರು ಅವರ ಹೆಸರು ಕೂಡ ಓಡ್ತಾ ಇದೆ. ಅವರಿಂದ ತೆಗೆದುಕೊಳ್ತಾರೆ ಅನ್ನೋದು ಡೌಟು, ಬಟ್ ಹೇಳೋಕ್ಕಾಗೋದಿಲ್ಲ. DK ಶಿವಕುಮಾರ್ ಅವ್ರಿಗೆ ಕೊಟ್ಟರು ಆಶ್ಚರ್ಯ ಇಲ್ಲ. ಮತ್ತು ಅಶೋಕ್ ಪಠಣ್ ಅವ್ರಿಗೆ ಇಷ್ಟ ಇಲ್ಲ ಅಂತೇಳಿ ಆಮೇಲೆ ನಿಗಮ ಮಂಡಳಿಗೆ ಬಯಸ್ತಾ ಇದ್ದಾರಂತೆ, ಅದನ್ನು ಕೊಡಬೇಕು ಅಂತ. ಹಾಗಾಗಿಯೇ ಅವ್ರಿಗೂ ಕೂಡ ಇದರ ಬಗ್ಗೆ ಆಸಕ್ತಿ ಇಲ್ಲ ಅನ್ನೋದು. ಬಟ್ DK ಶಿವಕುಮಾರ್ ಪಠಣ್ ಕೊಡಬೇಕು ಅಂತಿದ್ದಾರೆ. ಚೀಫ್ ವಿಪ್ ಆಗಿದ್ದಾರೆ ಇವರು ಆಲ್ರೆಡಿ ಈಗ ಕೆಳಮನೆಯಲ್ಲಿ. ಹಾಗಾಗಿಯೇ ಈಗ ಯಾರಿಗೆ ಕೊಟ್ಟರೂ ಕೂಡ ಅಸಮಾಧಾನವನ್ನು ತಣಿಸ್ಬೋದು ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರು ಹಾಕ್ಕೊಂಡಿದ್ದಾರೆ. ಬಟ್ ಬಹುತೇಕವಾಗಿ DK ಶಿವಕುಮಾರ್ ಅವರ ಆಪ್ತರಿಗೆ ಮಣೆ ಹಾಕುವಂಥ ಸಾಧ್ಯತೆಗಳು, ಅದರಲ್ಲೂ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರಿದ್ದರು ಅವರಿಗೆ ಮಣೆ ಹಾಕಬೇಕು ಅನ್ನುವಂಥ ಪ್ಲ್ಯಾನ್ ಕೂಡ ಈಗ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ನಡೀತಾ ಇದೆ.